ಮೈಸೂರಿನ ಹೊರವಲಯದಲ್ಲಿ ಮತ್ತೆ ಹುಲಿ ಪ್ರತ್ಯಕ್ಷವಾಗಿದೆ. ಹುಲಿಯ ದಾಳಿಗೆ ಮೃತಪಟ್ಟವರ ಮನೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಹುಲಿ ದಾಳಿಯಿಂದ ನವೆಂಬರ್ 7ನೇ ತಾರೀಕು ಮೃತಪಟ್ಟಿದ್ದಂತಹ ಚೌಡನಾಯಕ ಅವರ ಪತ್ನಿ ಕಾಲಿಗೆ ಬಿದ್ದು ಗೋಳಾಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ನಿಖಿಲ್ ಕುಮಾರಸ್ವಾಮಿ ಸಾಂತ್ವನ ಹೇಳಿದ್ದಾರೆ. 20 ದಿನಗಳ ಹಿಂದೆ ಹುಲಿ ದಾಳಿಗೆ ಚೌಡನಾಯಕ ಬಲಿಯಾಗಿದ್ರು. ಆಸರಿಯಾಗಿದ್ದಂತಹ ಅಪ್ಪನೇ ಇಲ್ಲ ಅಂತ ಹೇಳಿ ತುಂಬಾ ಕಣ್ಣೀರಿಟ್ಟಿದೆ. ಮನೆಗೆ ಆಸರಿಯಾಗಿದ್ದ ಪತಿ ಇಲ್ಲ ಅಂತ ಹೇಳಿ ಪತ್ನಿ ರುಕ್ಮಿಣಿ ಕಣ್ಣೀರು ಹಾಕಿದ್ದಾರೆ. ಈಗ ನಮಗೆ ತಂದು ಹಾಕೋರು ಯಾರು ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರೆ. ಹಲವು ಜೀವಗಳು ಹೋಗಿವೆ ಮೈಸೂರು ಭಾಗದಲ್ಲಿ ಹುಲಿ ದಾಳಿಯ ಕಾರಣಕ್ಕಾಗಿ. ನಿನ್ನೆ ಕೂಡ ಹುಲಿ ಕಾಣಿಸಿಕೊಂಡಿತ್ತು. BML ಆ ಭಾಗದಲ್ಲಿ ಕಾರ್ಖಾನೆ ಭಾಗದಲ್ಲಿ ಹುಲಿ ಕಾಣಿಸಿಕೊಂಡಿತ್ತು. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಜೊತೆಗೆ ನವೆಂಬರ್ 7ನೇ ತಾರೀಕು ಹುಲಿ ದಾಳಿಯಿಂದ ಮೃತಪಟ್ಟಂತಹ ಚೌಡನಾಯಕ್ ಅವರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇವತ್ತು ಕೂಡ ಸುಮಾರು 4 ಹುಲಿ ಮರಿಗಳನ್ನ ಸೆರೆ ಹಿಡಿಯಲಾಗಿದೆ. ಅಲ್ಲಿಗೆ ಇದುವರೆಗೆ 20ಕ್ಕೂ ಹೆಚ್ಚು ಹುಲಿಗಳನ್ನ ಈ ಮೈಸೂರಿನ ಸರಗೂರು ಭಾಗ ಏನಿದೆ ಹುಲಿ ಪೀಡಿತ ಭಾಗ, ಆ ಭಾಗದಲ್ಲಿ ಸೆರೆ ಹಿಡಿಯಲಾಗಿದೆ. ಆದರೆ ಪ್ರಾಣವನ್ನ ಕಳ್ಕೊಂಡವರ ಮನೆಗಳ ಕಣ್ಣೀರು ಮಾತ್ರ ನಿಂತಿಲ್ಲ. ಯಾಕಂದ್ರೆ ಅವರಿಗೆ ಮುಂದಿನ ಬದುಕು ಹೇಗೆ ಅನ್ನೋದೇ ಅರ್ಥವಾಗ್ತಿಲ್ಲ. ಇನ್ನು ಹುಲಿ ದಾಳಿಗೆ ಸಾವನ್ನಪ್ಪಿದಂತಹ ಚೌಡನಾಯಕ್ ಅವರ ಕುಟುಂಬಸ್ಥರನ್ನ ನಮ್ಮ ಪ್ರತಿನಿಧಿ ರವಿ ಪಾಂಡೂಪುರ ಮಾತನಾಡಿಸಿದ್ದಾರೆ. ನೋಡಬನ್ನಿ. ಸರಗೂರು ಭಾಗದಲ್ಲಿ ನಿಲ್ತಿಲ್ಲ ಹುಲಿ ದಾಳಿ. ಈಗಾಗಲೇ ಹುಲಿ ದಾಳಿಗೆ 3 ಬಲಿ, ಮತ್ತೊಬ್ಬರು ಆಸ್ಪತ್ರೆಯಲ್ಲಿ ಚಿಂತಾಜನಕವಾಗಿದ್ದಾರೆ. ನಾನೀಗ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಹಳೆ ಹೆಗ್ಗುಡ್ಲು ಗ್ರಾಮದಲ್ಲಿದ್ದೀನಿ. ಇಲ್ಲಿ ಚೌಡನಾಯಕ ಅಲಿಯಾಸ್ ದಂಡನಾಯಕ ಎಂಬುವರು ಕಳೆದ 20 ದಿನಗಳ ಹಿಂದೆ ತನ್ನ ಜಮೀನಿಗೆ ಹೋದ ಸಂದರ್ಭದಲ್ಲಿ ಹುಲಿ ದಾಳಿ ಮಾಡಿತ್ತು. ಅಲ್ಲೇ ಅವರನ್ನು ಹುಲಿ ತಿಂದು ಹಾಕುವಂಥ ಕೆಲಸಕ್ಕೆ ಮುಂದಾಗಿತ್ತು. ನಾನೀಗ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ. ಅವರಿಗೆ 3 ಜನ ಹೆಣ್ಣು ಮಕ್ಕಳು ಮತ್ತು ತಾಯಿ ಹಾಗೂ ಪತ್ನಿ ಇಬ್ಬರು ಕೂಡ ಇದ್ದಾರೆ. ಕಡು ಬಡತನದಲ್ಲಿ ವಾಸ ಮಾಡ್ತಿರುವಂತಹ ಈ ಕುಟುಂಬಕ್ಕೆ 1.5 ಎಕರೆ ಜಮೀನಿದೆ. ಇರುವಂತಹ ಜಮೀನಲ್ಲೇ ಕೂಲಿ ನಾಳಿ ಮಾಡಿ ಬದುಕು ಕಟ್ಟಬೇಕು, ತನ್ನ ಮಕ್ಕಳ ಭವಿಷ್ಯವನ್ನು ಕಟ್ಟಬೇಕು ಅಂತೇಳಿ ಆ ಚೌಡನಾಯಕರು ಸಾಕಷ್ಟು ಹರಸಾಹಸವನ್ನು ಪಡ್ತಿದ್ರು. ತನ್ನ ಜಮೀನಲ್ಲಿ ಹಾಕಿದಂತಹ ಬೆಳೆ ಫಸಲ ಕುಯ್ಮೆ ಮಾಡಿ ನಂತರ ಅದನ್ನು ಮನೆಗೆ ತಂದು ಒಕ್ಕಣೆ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಈ ಹುಲಿ ದಾಳಿಯಾಗಿದೆ. ಹುಲಿ ದಾಳಿಯ ಸಂದರ್ಭದಲ್ಲಿ ಹುಲಿ ಹೊತ್ತೊಯ್ದು ಅವ್ರನ್ನ ತಿಂದು ಹಾಕಿದೆ. ಇನ್ನು 3 ಹೆಣ್ಣು ಮಕ್ಕಳ ಜೊತೆಗೆ ನೊಂದ ತಾಯಿಯನ್ನು ಕೂಡ ನೋಡ್ತಾ ಇರ್ಬೋದು ನೀವು. ಮಕ್ಕಳು ಓದ್ತಾ ಇದ್ದಾರೆ. ಜೊತೆಗೆ ಒಬ್ಬ ಮಗಳನ್ನ ಮಾತ್ರ ಮದುವೆ ಮಾಡುವಂಥ ಕೆಲಸಕ್ಕೆ ಕುಟುಂಬಸ್ಥರು ಮುಂದಾಗಿದ್ದಾರೆ. ನಮ್ಮ ಜೊತೆ ಆ ಚೌಡನಾಯಕ್ ಅವರ ಪತ್ನಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, 20 ದಿನದ ಹಿಂದೆ ನಿಮ್ಮ ಯಜಮಾನರು ಜಮೀನ್ಗೆ ಹೋಗಿದ್ರಲ್ಲ, ಏನಾಯ್ತಲ್ಲಿ? ಅಲ್ಲ, ಏನಾದ್ರು ಆಯ್ತಾ? ಏನಾಯ್ತು ಅಮ್ಮ ಅಂತ? ಏರ್ ಕಟ್ಗೆ ಹೋಗಿರು ಸರ್. 9 ಗಂಟೆ ಆಗಿತ್ತು. ಹೋಗಿನ್ರಿ ನಾಷ್ಟ ತಗೊಂಬನ್ನಿ ಹಳದಲ್ಲಿ ಹೋಗಿ ಮನಿಕೊಂಡ್ರು. 3 ಮಕ್ಕಳ ಹೆಂಗೆ ಸಾಕ್ಬೇಕು ನಾನು. ಮಕ್ಕಳ ಕಡೆಗೆ ಕೂತೀನಿ. ನನ್ನ ಕಣ್ಣಿಗೆ ಏನಾಗ್ತಿದ್ದು ಕಣ್ದೆ ಕೂತೀನಿ. ನನ್ನ ಗಂಡ ಕೂಲಿ ಕಳಿಸ್ತಿಲ್ಲ. ನನ್ನ ಮಕ್ಕಳ ಕಡೆಗೆ ಕೂತೀನಿ. 20 ದಿನದ ನನ್ನ ಗಂಡ ಪತ್ತೆ ಇಲ್ಲ. ಚೌಡಪ್ಪ ಮೇಡಮ್, ಈಗ ನಿಮ್ಮ ತಂದೆ ಜಮೀನ್ ಹತ್ರ ಹೋದ್ರಲ್ವಾ? ಜಮೀನ್ ಹತ್ರ ಹೋದಾಗ ಅಲ್ಲಿ ಹುಲಿ ದಾಳಿ ಆಯ್ತಲ್ಲ, ಆ ಹುಲಿ ಹಿಡ್ದಿದ್ದಾರೆ ಈಗ ಹೋಗ್ಲಿ ಅರಣ್ಯಾಧಿಕಾರಿಗಳು? ನಮ್ಮ ತಂದೆ 9 ಗಂಟೆ 9:15 ಕಾಫಿ ಕುಡ್ಕೊ ಹೋದ್ರು ಹೊಲಕ್ಕೆ. ಆವಾಗ 9:15 ಹುಲಿ ಹಿಡ್ದು ತಿನ್ಕೊಂಡು ಅದನ್ನ ಹಳ್ಳ ಒಳಗೆ ಬಿದ್ದಿತ್ತು. ಆವಾಗ ಊರು ಜನ ಎಲ್ಲ ಬಂದು ನಿಮ್ಮ ಅಪ್ಪನ ಹುಲಿ ಎತ್ಕೊಯ್ತು ಅನ್ಕೊಂಡ್ರು. ಆವಾಗ ಹೋದ್ನು. ಆವಾಗ ಅಲ್ಲೇ 8 ಗಂಟೆ 9 ಗಂಟೆ ಆಯಿತು. ಆಸ್ಪತ್ರೆ ತಗೋಗಿದ್ರು. ಎಲ್ಲ ಚೆಕ್ ಮಾಡಿಬಿಟ್ಟು ಇಲ್ಲೇ ಹೊಲ್ದವ ನಮ್ಮ ಊರು ಮಂದಿ ಹೊಲ ಅದ, ನಮ್ಮ ತಾತನ ಹೊಲದಲ್ಲೇ ಬೇಸಾಕಿದ್ರು ಸರ್. ಇಲ್ಲಿ ಹುಲಿ ಅವಾಗ ಓಡಾಡ್ತಿದ್ದು ನೋಡ್ತಿದ್ರ ನೀವೇನಾದ್ರು? ಇಲ್ಲ ಸರ್, ನೋಡೇ ಐತಿತ್ತಿಲ್ಲ. ಇವಾಗಲೇ ಬಂದು ತಿಂದಿರೋದು ನೋಡೇ ಐತಿತ್ತಿಲ್ಲ. ನಮ್ಮ ಹೊಲದಲ್ಲಿ ನಾವು ಹತ್ತಿನೆಲ್ಲ ಬಿಡ್ಸೀವಿ ಸರ್. ಅಷ್ಟು ಕಟ್ಕೊಂಡಿತ್ತು ಅಲ್ಲೇ ಹತ್ತಿನೆಲ್ಲ ಬಿಡ್ಸೀವಿ. ಅವಾಗೆಲ್ಲ ನಮ್ಗೆ ಕಂಡಿಲ್ಲ. ಇವಾಗಲೇ ನಮ್ಮ ತಂದೆನೇ ತಿಂದಿರೋದು. ನಮ್ಮ ತಂದೆನೂ ನೋಡಿರ್ಲಿಲ್ಲ ಸರ್ ಹುಲಿನ. ಹುಲಿ ಹಿಡ್ದಿದಾರ ಹೋಗ್ಲಿ ಈಗ? ಇಲ್ಲ ಸರ್, ಹುಲಿನೇ ಹಿಡ್ದಿಲ್ಲ. ಏನ್ ಮಾಡಿದ್ರು ಅರಣ್ಯಾಧಿಕಾರಿಗಳು ಬಂದು? 2 ದಿನ 3 ದಿನ ಬಂದು ನೋಡಿದ್ರು. ಹಿಡಿತೀವಿ ಬೋನ್ ತಂದು ಮಡಗಿದ್ರು. ಹಿಡಿನೇ ಇಲ್ಲ ಸರ್.
ಅರಣ್ಯ ಇಲಾಖೆ ಪರಿಹಾರ ಕೊಟ್ರಾ ಏನು ಅಟ್ಲೀಸ್ಟ್ ಏನು ಭರವಸೆ ಕೊಟ್ರಾ ಏನಾದ್ರು? ಸರ್ ಕೊಟ್ಟರು 20 ಲಕ್ಷ ನಮ್ಮ ಅಮ್ಮನ ಕೈಲಿ ಕೊಟ್ಟರು. ಅಲ್ಲೇ ಹೊಲ್ದಲ್ಲೇ ಚೆಕ್ ಕೊಟ್ಟರು ಸರ್. ನಮ್ಗೆ ಕೆಲಸ ಕೊಡ್ತೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೆಲಸ ಕೊಡ್ತೀವಿ ಅನ್ಕೊಂಡಾರ ಸರ್. ಈಗ ನಿಮ್ಮ ತಂದೆ ಒಬ್ಬರೇ ಇಲ್ಲಿ ಮನೆ ಕೆಲಸ ಮಾಡ್ತಿದ್ದು ಪಾಪ? ನಮ್ಮ ತಂದೆ ಒಬ್ಬರೇ ಮನೆ ಕೆಲಸನೆಲ್ಲ ಮಾಡ್ತಿದ್ರು. ನಮ್ಮ ತಂದೆ ಒಬ್ಬರೇ ನಮ್ಮನ್ನೆಲ್ಲ ಓದಿಸ್ತಿದ್ರು. ನಮ್ಮ ಅಮ್ಮನ್ನೇ ಕೆಲಸಕ್ಕೂ ಕಳಿಸ್ತಿರ್ಲಿಲ್ಲ. ಜೀವನ ಸಂಪಾದನೆ ಮಾಡ್ತಿದ್ರು. ಇವಾಗ ಯಾರು ಸಂಪಾದನೆ ಮಾಡಿಕೊಡೋರು ಯಾರೂ ಇಲ್ಲ ಸರ್. ಬದುಕು ಏನು ಕಷ್ಟ ಆಗ್ತಿದೆ ಸರ್? ದಿನ ಭಾರಿ ಕಷ್ಟ ಸರ್. ನಮ್ಮಲ್ಲಿ ಮನೆ ಇಲ್ಲ, ಏನಿಲ್ಲ, ಮನೆಯೂ ಇಲ್ಲ ಸರ್. ಇದೇ ನಮ್ಮದು ಮನೆ. ಒಬ್ಬ ಅಕ್ಕ ಮಾತ್ರ ಮದುವಾಗಿದ್ದಾಳೆ ಅಷ್ಟೇ ಸರ್. ನೀವು ಇಬ್ಬರು ಇದ್ದೀರಿ. ನನಗೆ ಸರ್ ಹಾರ್ಟ್ ಪ್ರಾಬ್ಲಮ್ಮು. ಇದು ಚೌಡನಾಯಕ್ ಅವರ ಕುಟುಂಬದ ರೋದನ ಕತೆ. ಒಂದು ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ. ಒಬ್ಬ ಅಕ್ಕನ್ನ ಮದುವೆ ಮಾಡಿದ್ದಾರೆ, ಮತ್ತೊಬ್ಬರು 9ನೇ ತರಗತಿಯಲ್ಲಿ ಓದ್ತಿದ್ದಾರೆ. ಇನ್ನು ನನ್ನ ತಾಯಿಗೆ ರಾತ್ರಿ ಆದರೆ ಕಣ್ಣು ಕಾಣಿಸೋದಿಲ್ಲ. ನನ್ನ ತಂದೆ ಒಬ್ಬರೇ ಮನೆಗೆ ಆಸರೆ ಆಗಿದ್ದರು. ಆದರೆ ಅವರು ಸದ್ಯ ಹುಲಿ ದಾಳಿಯಿಂದಾಗಿ ಅವರು ಮೃತಪಟ್ಟಿದ್ದಾರೆ. ಈಗ ನಮ್ಮ ಕುಟುಂಬಕ್ಕೆ ಆಸರೆ ಇಲ್ಲದಂತಾಗಿದೆ ಅಂತೇಳಿ ಅವರು ಅಳಲನ್ನು ತೋಡ್ಕೊಳ್ತಿದ್ದಾರೆ.